ಅಶೋಕ ಜನಮನ ಈ ಸುಂದರ ಹಾಗೂ ಭವ್ಯ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದಂಥ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರೇ, ಎಸ್ ಬಿ ದಾರ್ಮಿಯವರೇ, ಹಾಗೆಯೇ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ಆತ್ಮೀಯರಾದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ಶ್ರೀಮತಿ ಸುಮಾರೈ ಅವರೇ, ಅಶೋಕ್ ಕುಮಾರ್ ರೈ ಅವರ ಮಾತೃಶ್ರೀ ಅವರೇ, ಕುಟುಂಬಸ್ಥರೇ, ರೈ ಎಸ್ಟೇಟಿನ ಎಲ್ಲ ಸದಸ್ಯರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂಥ ನನ್ನ ಪ್ರೀತಿಯ ಬಂಧು ಭಗಿನಿಯರೇ, ಮೊದಲನೇದಾಗಿ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಬೆಳಕಿನ ಹಬ್ಬ, ದೇವರು ಬೆಳಕು ಅಂತ ನಾವು ಕರೀತೇವೆ. ಆ ಬೆಳಕು ನಮಗೆ ಜೀವ ಕೊಟ್ಟಿದೆ. ಆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ನಾವೆಲ್ಲರೂ ಬೆಳಕಿನ ಮಕ್ಕಳಾಗಲಿಕ್ಕೆ ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಒಂದು ಬೆಳಕಿನ ಹಬ್ಬವನ್ನ ಇಲ್ಲಿ ಸಂಘಟಿಸಿದ್ದಾರೆ, ಆಯೋಜಿಸಿದ್ದಾರೆ. ಬಡವರಿಗೆ, ದೀನ ದಲಿತರಿಗೆ, ಎಲ್ಲ ಜನರಿಗೆ ವಸ್ತ್ರ ವಿತರಣೆ ಮಾಡುವ ಆ ರೀತಿಯಲ್ಲಿ ಹಾಗೂ ಅನ್ನ ದಾನವನ್ನ ಕೊಡುವಂತ ಈ ಒಂದು ಕಾರ್ಯಕ್ರಮ. ಆತ್ಮೀಯರೇ, ನಾವೆಲ್ಲರೂ ಬೆಳಕಿನ ಮಕ್ಕಳಾಗಲಿಕ್ಕೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ನಿರಂತರವಾದ ಒಂದು ಸಂಘರ್ಷ ಈ ನಮ್ಮ ಜೀವನದಲ್ಲಿ ನಡೀತಾ ಇದೆ. ಕತ್ತಲೆ ಅಥವಾ ಅಂಧಕಾರ ಹಾಗೂ ಬೆಳಕು, ಎರಡು ಶಕ್ತಿಗಳು ನಮ್ಮ ಜೀವನವನ್ನ ನಡೆಸ್ತಾ ಇವೆ. ಅಲ್ಲಿ ಒಂದು ಸಂಘರ್ಷ ಆಗ್ತಾ ಇದೆ. ಅದು ಹೊರಗಡೆ ಇರಬಹುದು, ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರಂಗದಲ್ಲಿ, ನಮ್ಮ ಆತ್ಮದಲ್ಲಿ. ನಾವು ಬೆಳಕನ್ನು ಆಯ್ಕೆ ಮಾಡಬೇಕು, ಅಂಧಕಾರವನ್ನು ಆಯ್ಕೆ ಮಾಡಬೇಕು, ಪ್ರೀತಿಯನ್ನ ನಾವು ಆಯ್ಕೆ ಮಾಡಬೇಕು, ದ್ವೇಷವನ್ನ ನಾವು ಆಯ್ಕೆ ಮಾಡಬೇಕು, ನ್ಯಾಯಯುತವಾಗಿ ನಾವು ಬದುಕಬೇಕು ಅಥವಾ ನೀತಿಯಲ್ಲಿ ನಾವು ಇರಬೇಕು, ಯಾವುದನ್ನು ಆರಿಸಬೇಕು ಅಂತೇಳುವ ಒಂದು ಸಂಘರ್ಷ ನಮ್ಮೆಲ್ಲರಲ್ಲಿ ಇದೆ. ಆದರೆ ದೇವರ ಇಚ್ಛೆ, ನಾವೆಲ್ಲರೂ ಪ್ರೀತಿಯನ್ನ, ನಾವೆಲ್ಲರೂ ಸತ್ಯವನ್ನ, ನೀತಿಯನ್ನ ನಾವು ಆರಿಸಿಕೊಳ್ಬೇಕು. ಆಗ ಮಾತ್ರ ನಮ್ಮ ಜೀವನಕ್ಕೆ ಅರ್ಥ ಇದೆ, ನಮ್ಮ ಜೀವನ ಸುಂದರ, ಎಲ್ಲರ ಜೀವನ ಕೂಡ ಬೆಳಗುತ್ತದೆ. ಅದರಿಂದ ಆತ್ಮೀಯರೇ, ಇವತ್ತು ನಾವೆಲ್ಲರೂ ಈ ಸಭೆಯಲ್ಲಿ, ಈ ಸಮಾರಂಭದಲ್ಲಿ ಭಾಗವಹಿಸಿದವರು ಹಾಗೂ ಇತರರು ನಾವೆಲ್ಲರೂ ಆ ಬೆಳಕು ಶಾಸಕರಾದ ನಂತರ, ಶಾಸಕರಾಗುವ ಮೊದಲು ಕೂಡ ಈ ಹಲವಾರು ವರ್ಷಗಳಿಂದ, ಕೆಲವು ವರ್ಷಗಳಲ್ಲಿ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅವರು ನೂರು ಅಥವಾ ಸಾವಿರಾರು, ಈ ವರ್ಷ ಲಕ್ಷ ಈ ರೀತಿಯಲ್ಲಿ ಜನರಿಗೆ ನೆರವು ಮಾಡುವುದು. ಅದರಿಂದ ಅವರನ್ನ ನಾವೆಲ್ಲರೂ ಅಭಿನಂದಿಸ್ತೇವೆ. ಅಶೋಕ್ ಕುಮಾರ್ ಅವರೇ ಹಾಗೂ ಕುಟುಂಬಸ್ಥರೇ, ನಿಮ್ಗೆಲ್ರಿಗೂ ನಮ್ಮ ಅಭಿನಂದನೆಗಳು. ನೀವೊಂದು ಬೆಳಕಿನ ದಾರಿಯಲ್ಲಿ ಸಾಕ್ತಾ ಇದ್ದೀರ ಅಂತ ನಮಗೆಲ್ಲರಿಗೂ ಗೊತ್ತು. ಈಗ ಅಶೋಕ್ ಕುಮಾರ್ ರೈ ಅವರು ಜನರಿಗೆ ಒಳ್ಳೆಯದು ಮಾಡಬೇಕಂತ ಹೇಳುವ ಚಿಂತನೆಯಿಂದ ಯಾವಾಗಲೂ ಇರುವವರು. ಅವರ ವ್ಯಕ್ತಿತ್ವ ಒಂದು ಆಕರ್ಷಕ ವ್ಯಕ್ತಿತ್ವ. ಅವರ ಆ ವ್ಯಕ್ತಿತ್ವ ಒಂದು ಪಾದರಸದಂತೆ ಯಾವಾಗಲೂ ಕ್ರಿಯಾಶೀಲರಾಗಿದ್ದಾರೆ. ಮಾತ್ರ ಅಲ್ಲ,
ಎಲ್ಲರೊಡನೆ ಬೆರೆಯುವಂತಹ ಒಂದು ಹೃದಯವಂತಿಕೆ ಅವರಲ್ಲಿ ಇದೆ. ಅದು ಮಕ್ಕಳಿರ್ಬೋದು, ಅವರು ದೊಡ್ಡವರಿರ್ಬೋದು, ಅದು ಯುವಕರಿರ್ಬೋದು, ಎಲ್ಲರೊಡನೆ, ಅದರಲ್ಲೂ ಕಷ್ಟದಲ್ಲಿರುವವರ ಬಗ್ಗೆ ಚಿಂತನೆ, ಬಡವರಿಗೆ ಎಲ್ಲಿ ಜನರಿಗೆ ಅವಶ್ಯಕತೆ ಇದೆ ಅವರಿಗೆ ನೇರವಾಗಿ ಸಂಪರ್ಕ ಮಾಡುವಂತಹ ಒಂದು ಒಳ್ಳೆಯ ಮನಸ್ಸು ಅವರಲ್ಲಿ ಇದೆ. ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ ಅವರ ಕಾರ್ಯ ಹಾಗೂ ಅವರ ಕೆಲಸ. ಅವರು ಸ್ವಾರ್ಥದಿಂದಲ್ಲ, ಅದರ ಬದಲಿಗೆ ನಿಸ್ವಾರ್ಥದಿಂದ ಅವರದೇ ಹಣದಿಂದ ಅವರದೇ ಆ ಒಂದು ಸಂಪತ್ತನ್ನ ಹಂಚಿಕೊಳ್ಳುವಂತ ಒಂದು ಒಳ್ಳೆಯ ಮನೋಭಾವ ಉಳ್ಳವರು. ಅದರಿಂದ ನಾವೆಲ್ಲರೂ ಇವತ್ತು ಸಂತೋಷ ಪಡ್ತೇವೆ, ನಾವೆಲ್ಲರೂ ಅಭಿಮಾನ ಹೊಂದಿದ್ದೇವೆ. ನಮ್ಮ ಶಾಸಕರು ಜನರ ಒಳಿತಿಗಾಗಿ ಅವರು ದುಡಿತಾ ಇದ್ದಾರೆ, ನಿರಂತರವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಡವರ ಕಷ್ಟದಲ್ಲಿರುವವರ ಅವರ ಬಗ್ಗೆ ಚಿಂತನೆಯನ್ನು ಮಾಡಿ ಅವರಿಗೆ ಬೇಕಾದ ಸಹಾಯವನ್ನು ಮಾಡಲಿಕ್ಕೆ ಅವರು ಒಂದು ದೀಪದಂತೆ ಈ ಪುತ್ತೂರಿನ ಕ್ಷೇತ್ರದಲ್ಲಿ ಅವರು ಉರಿತಾ ಇದ್ದಾರೆ ಅಂತ ಹೇಳಿ ಇವತ್ತು ನಾವು ಅವರಿಗೆ ಶುಭವನ್ನು ಹಾರೈಸುವ ಆತ್ಮೀಯರು ನಾವೆಲ್ಲರೂ ಇಲ್ಲಿದ್ದೇವೆ. ಸ್ವಾಮೀಜಿಯವರು ಗುರುಗಳು ನಮಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅಶೋಕ್ ಕುಮಾರ್ ರಾಯ್ ಅವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಒಳಿತನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಂತೆ ನಾವು ಕೂಡ ಪ್ರತಿಯೊಬ್ಬರಿಗೆ ನಮಗೂ ಕೂಡ ಜವಾಬ್ದಾರಿ ಇದೆ, ನಮಗೂ ಕೂಡ ಆ ಒಂದು ಕರೆ ಇದೆ. ನಾವು ಕೂಡ ಒಳಿತನ್ನು ಮಾಡಬೇಕು. ನಾವು ತೆಗೆದುಕೊಳ್ಳುವವರು ಮಾತ್ರ ಅಲ್ಲ, ನಾವು ಕೊಡುವವರು ನಾವು ಆಗಬೇಕು, ಹಂಚಿಕೊಳ್ಳುವಂಥದ್ದು. ಆಗ ಹೇಗೆ ಒಂದು ದೀಪದಿಂದ ಸಾವಿರಾರು ಲಕ್ಷ ದೀಪವನ್ನು ನಾವು ಉರಿಸಬಹುದು, ಹಾಗೆಯೇ ನಮ್ಮ ಜೀವನದಲ್ಲಿ ಅದು ಏನಾದರೂ ಇದ್ರೆ ನಾವು ಅದನ್ನು ಹಂಚಿಕೊಳ್ಳುವಾಗ ಅದು ಜಾಸ್ತಿ ಆಗ್ತದೆ. ಅದೇ ಅಶೋಕ್ ಕುಮಾರ್ ರೈ ಅವರು ನಮಗೆ ಪ್ರೇರಣೆ. ಅವರಿಂದ ನಾವು ಕೂಡ ಕಲಿತು ನಮ್ಮಲ್ಲಿರುವುದನ್ನ ಸ್ವಲ್ಪವನ್ನ ನಾವು ಹಂಚಿಕೊಂಡು ಈ ಜಗತ್ತು, ನಮ್ಮ ಈ ಊರು, ನಮ್ಮ ಈ ಪರಿಸರ ಈ ಬೆಳಕಿನಿಂದ ಪ್ರಸರಿಸಲಿ. ದೇವರ ಆಶೀರ್ವಾದ ಮೇಲೆ ಎಲ್ಲರೂ ಸಂತೋಷ ನೆಮ್ಮದಿಯಿಂದ ಬಾಳಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ನಾನು ಹಾರೈಸಿ ಅಶೋಕ್ ಕುಮಾರ್ ರಾಯ್ ಹಾಗೂ ಅವರ ಎಲ್ಲ ಈ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸಿ ನಿಮ್ಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್.